ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವ ಬೆಂಗಳೂರಿನಲ್ಲಿರುವ ಒಂದು ಹಿಡನ್ ಜೆಮ್ ಟೆಂಪಲ್ಲು ಶಿವಭುವನೇಶ್ವರಿ ಟೆಂಪಲ್. ಇದು ಲೊಕೇಟ್ ಆಗಿರುವುದು ಭುವನೇಶ್ವರಿ ನಗರದಲ್ಲಿ, ಸಿಬಿರಾಮ ನಗರದಲ್ಲಿರುವುದು. ಇದು ತುಂಬಾ ಅದ್ಭುತವಾದಂತಹ ಒಂದು ಹಿಂದೂ ಟೆಂಪಲ್. ಎಸ್ಪೆಷಲಿ ಇದು ಡೆಡಿಕೇಟೆಡ್ ಲಾರ್ಡ್ ಈಶ್ವರನ ಟೆಂಪಲ್. ಇದು ತುಂಬಾ ಅದ್ಭುತವಾಗಿದೆ. ಇನ್ನು ಈ ಪ್ಲೇಸು ಲೊಕೇಟ್ ಆಗಿರುವುದು ಭುವನೇಶ್ವರಿ ನಗರದಲ್ಲಿ, ಸಿವಿರಾಮ ನಗರದಲ್ಲಿ. ನೀವು ಮೆಜೆಸ್ಟಿಕ್ಕಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 15 to 16 ಕಿಲೋಮೀಟರ್ ಡಿಸ್ಟೆನ್ಸು. ಬಸ್ಸು ಅಥವಾ ಯಾವುದೇ ರೀತಿಯಾದಂತಹ ಪಬ್ಲಿಕ್ ಅಥವಾ ಪ್ರೈವೇಟ್ ಟ್ರಾನ್ಸ್ಪೋರ್ಟಲ್ಲಿ ನೀವು ಇಲ್ಲಿ ರೀಚ್ ಆಗಬಹುದು. ಇನ್ನು ಇದಕ್ಕೆ ಟೈಮಿಂಗ್ ಕೂಡ ಇದೆ, ಡೇ ಟೈಮಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಏನಪ್ಪ ಅಂತಂದರೆ ಆಲ್ಮೋಸ್ಟು ಒಂದು 65 to 70 ಫೀಟ್ ಹೈಟ್ ಇರುವಂತಹ ದೊಡ್ಡದಾದಂತಹ ಶಿವನ ಸ್ಟ್ಯಾಚ್ಯೂ. ಆಮೇಲೆ 12 ಜ್ಯೋತಿರ್ಲಿಂಗಗಳು. ಇದನ್ನು ದೇಶದ ನಾನಾ ಭಾಗದಿಂದ ತಗೊಂಬಂದಿದ್ದಾರೆ. ಇನ್ನು ಪ್ರಮುಖವಾದಂತಹ ದೇವರು ಒಳಭಾಗದಲ್ಲಿ ನೋಡುವುದಾದರೆ ಭುವನೇಶ್ವರಿ ದೇವಿಯ ಟೆಂಪಲ್ಲು, ಆಮೇಲೆ ಗಣೇಶನ ವಿಗ್ರಹ, ಆಮೇಲೆ ಅದ್ಭುತವಾದಂತಹ ಶಿವನ ಮೂರ್ತಿಯನ್ನು ಕೂಡ ನೀವು ಒಳಭಾಗದಲ್ಲಿ ನೋಡಬಹುದು. ಇದೊಂದು ಹಿಡನ್ ಬ್ಯೂಟಿ ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾದಂತಹ ದೇವಾಲಯ. ಇನ್ನು ಡೇ ಟೈಮಲ್ಲಿ ಮಾತ್ರ ಓಪನ್ ಇರೋದ್ರಿಂದ ನೀವು ಪರ್ಟಿಕ್ಯುಲರ್ ಆಗಿ ಡೇ ಟೈಮಲ್ಲಿ ಮಾತ್ರ ವಿಸಿಟ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ನಾನು ವಿಸಿಟ್ ಮಾಡಿರೋದು ಮಹಾಶಿವರಾತ್ರಿಯ ಟೈಮಲ್ಲಿ. ಸೊ ಕ್ರೌಡ್ ತುಂಬ ಜಾಸ್ತಿ ಇತ್ತು. ಮೇ ಬಿ ಅದರ್ ಡೇಸಲ್ಲಿ ಇಷ್ಟೊಂದು ಕ್ರೌಡ್ ಇಲ್ಲ ಅಂತ ಅಂದ್ಕೊತೀನಿ. ಇನ್ನು ಒಳಭಾಗದಲ್ಲಿ ಪ್ರಮುಖವಾದಂತಹ ದೇವಾಲಯದಲ್ಲಿ ನೀವು 3 ದೇವರ ಮೂರ್ತಿಗಳನ್ನು ನೋಡೋದಕ್ಕೆ ಸಾಧ್ಯ. ಎಡಭಾಗದಿಂದ ಬರುವುದಾದರೆ ಮೊದಲು ಸಿಗುವಂತಹದ್ದು ದೊಡ್ಡದಾದಂತಹ ಗಣೇಶನ ಮೂರ್ತಿ. ಇನ್ನು ಮಧ್ಯಭಾಗದಲ್ಲಿ ಇರುವುದು ಪ್ರಮುಖ ದೇವರಾದಂತಹ ಶಿವನ ವಿಗ್ರಹ. ಇನ್ನು ಲಾಸ್ಟಲ್ಲಿ ಇರುವುದು ಭುವನೇಶ್ವರಿ ತಾಯಿ. ಈ 3 ದೇವರನ್ನು ನೀವು ಪ್ರಮುಖವಾದಂತಹ ದೇವಾಲಯದ ಒಳಭಾಗದಲ್ಲಿ ನೋಡೋದಕ್ಕೆ ಸಾಧ್ಯ. ತುಂಬಾ ಅದ್ಭುತವಾಗಿದೆ. ಆಮೇಲೆ ದೇವಾಲಯವನ್ನು ತುಂಬ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಇನ್ನು ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಫೀಸ್ ಇಲ್ಲದೆ ಇರೋದ್ರಿಂದ ನೀವು ಇಲ್ಲಿ ಆರಾಮಾಗಿ ಬಂದು ದೇವರನ್ನ ದರ್ಶನವನ್ನು ಪಡಿಬೋದು. ಇನ್ನು ದೇವಾಲಯವನ್ನು ದಾಟಿಕೊಂಡು ನೀವು ನೆಕ್ಸ್ಟ್ ಬರ್ತೀರ ಅಂತಂದರೆ ಅಲ್ಲಿ ಪ್ರಮುಖವಾದಂತಹ 12 ಜ್ಯೋತಿರ್ಲಿಂಗಗಳನ್ನು ನೀವು ನೋಡೋದಕ್ಕೆ ಸಾಧ್ಯ. ಇದು ದೇಶದ ನಾನಾ ಭಾಗಗಳಿಂದ ತಗೊಂಡ್ಬಂದಿರುವಂತಹ ಪ್ರಮುಖವಾದಂತಹ ಜ್ಯೋತಿರ್ಲಿಂಗಗಳು. ಇನ್ನು ನೀವು ಇಲ್ಲಿ ಒಳಭಾಗದಲ್ಲಿ ಬರ್ತೀರ ಅಂತಂದರೆ ಬಿಲ್ಪತ್ರೆ, ತುಳಸಿಯನ್ನು ನೀವೇ ತಂದುಬಿಟ್ಟು ಪೂಜೆಯನ್ನು ಕೂಡ ಮಾಡಬಹುದು. ಸೊ ಎಲ್ಲ ದೇವಾಲಯಗಳಲ್ಲೂ ನಿಮಗೆ ಬೇರೆ ಪೂಜೆ ಮಾಡುವ ಅರ್ಚಕರಿದ್ದರೆ ಇಲ್ಲೂ ಕೂಡ ಪೂಜೆ ಮಾಡುವ ಅರ್ಚಕರಿದ್ದಾರೆ. ಆದರೆ ಈ ಜ್ಯೋತಿರ್ಲಿಂಗಗಳಿಗೆ ನೀವೇ ನೈವೇದ್ಯವನ್ನು ಮಾಡಬಹುದು, ಹಾಲನ್ನು ಎರಿಬಹುದು, ಆಮೇಲೆ ಬಿಲ್ಪತ್ರೆ, ತುಳಸಿ ದಳಗಳನ್ನು ಹಾಕಿಬಿಟ್ಟು ಭಕ್ತಿಯಿಂದ ಪೂಜೆ ಮಾಡಬಹುದು. ಇದು ಪ್ರಮುಖವಾದ ದೇವಾಲಯದ ಹೊರಭಾಗ. ಇನ್ನು ಆಚೆಗಡೆ ಬಂದು ನೀವು ನೋಡೋದಾದರೆ ಜ್ಯೋತಿರ್ಲಿಂಗಗಳು ಇರುವುದು ಕೆಳಭಾಗದಲ್ಲಿ, ಅದರ ಮೇಲ್ಭಾಗದಲ್ಲಿ ದೊಡ್ಡದಾದಂತಹ ಶಿವನ ಸ್ಟ್ಯಾಚ್ಯೂವನ್ನು ಕಟ್ಟಿದ್ದಾರೆ. ಇದನ್ನು ದಾಟಿಕೊಂಡು ನೀವು ಮುಂದುವರೆದ್ರೆ ಅಲ್ಲಿ ಶಿವನ ದೊಡ್ಡದಾದಂತಹ ಸ್ಟ್ಯಾಚ್ಯೂವನ್ನು ನೋಡ್ತೀರಾ. ಚಿಕ್ಕದಾದಂಥ ನಂದಿ ವಿಗ್ರಹ, ಹಾಗೆ ನಂದಿ ವಿಗ್ರಹ ಶಿವನನ್ನು ನೋಡ್ತಿರುವ ರೀತಿಯಲ್ಲಿ ಕಟ್ಟಿರುವಂಥ ದೊಡ್ಡದಾದಂತಹ ಶಿವನ ಮೂರ್ತಿ. ಇನ್ನು ಎತ್ತರದಲ್ಲಿ ನೋಡೋದಾದರೆ ಸುಮಾರು ಆಲ್ಮೋಸ್ಟ್ ಒಂದು 65 to 70 ಫೀಟ್ಗಳಷ್ಟು ಹೈಟ್ ಆಗಿರುವಂತಹ ಶಿವನ ಮೂರ್ತಿ ಇದು. ಇನ್ನು ಈ ಲೊಕೇಶನ್ ನೋಡಿಬಿಟ್ಟು ಕನ್ಫ್ಯೂಸ್ ಆಗಬೇಡಿ, ಯಾಕಂದರೆ ಶಿವೋಹಂ ಟೆಂಪಲ್ ಇರೋದು HAL ಮೇನ್ ರೋಡಲ್ಲಿ. ಇದು ಆಲ್ಮೋಸ್ಟ್ ಸಿಮಿಲರ್ ಆಗಿ ಕಾಣಿಸುತ್ತೆ, ಬಟ್ ಆ ಟೆಂಪಲ್ ಬೇರೆ, ಈ ಟೆಂಪಲ್ಗಳಿರೋದು ಬೇರೆ. ಇವೆರಡು ಡಿಫ್ರೆಂಟ್ ಆದ ದೇವಾಲಯಗಳು. ಶಿವೋಹಂ ದೇವಾಲಯ ಇರೋದು HAL ಮೇನ್ ರೋಡಲ್ಲಿ, ಬಟ್ ಈ ಶಿವಭುವನೇಶ್ವರಿ ಟೆಂಪಲ್ ಇರೋದು ಸಿವಿರಾಮನ್ ನಗರದಲ್ಲಿ, ಭುವನೇಶ್ವರಿ ನಗರದಲ್ಲಿ. ಇನ್ನು ಈ ರೀತಿ ಮೇಲೆ ಹತ್ತಿ ಹೋಗ್ಬಿಟ್ಟು ನೀವು ದೇವರ ಹತ್ತಿರ ಕೂಡ ಹೋಗ್ಬೋದು. ಇನ್ನು ದೇವರಿಗೆ ಪೂಜೆಯನ್ನು ಕೂಡ ಅಲ್ಲಿ ಪಕ್ಕದಲ್ಲಿ ಹೋಗ್ಬಿಟ್ಟು ಮಾಡ್ಬೋದು. ನಿಂತ್ಕೊಳ್ಳೋದಕ್ಕೆ ಕೂಡ ಸ್ಥಳ ಇದೆ. ಇನ್ನು ನೀವು ತಂದಿರುವಂಥ ಹೂವು, ಆಮೇಲೆ ಬಿಲ್ಪತ್ರೆ, ತುಳಸಿ, ಇನ್ನೇನೇನು ಡಿಫ್ರೆಂಟ್ ವಿಚಾರಗಳನ್ನು ನೀವು ಅಲ್ಲಿ ದೇವರ ಪಕ್ಕದಲ್ಲಿ ಹೋಗ್ಬಿಟ್ಟು ಕೂಡ ನೀವು ಪೂಜೆ ಮಾಡ್ಬೋದು. ತುಂಬಾ ಅದ್ಭುತವಾದಂತಹ ಮೂರ್ತಿ, ಆಮೇಲೆ ತುಂಬ ಕಾಮಾಗಿರುವಂತಹ ಪ್ಲೇಸ್ ಇದು. ನಾನು ಶಿವರಾತ್ರಿ ಟೈಮಲ್ಲಿ ವಿಸಿಟ್ ಮಾಡಿರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ. ಮೇ ಬಿ ಸಮ್ ಅದರ್ ಟೈಮಲ್ಲಿ ನೀವು ಹೋದರೆ ಇಷ್ಟೊಂದು ಕ್ರೌಡ್ ಇರೋದಕ್ಕೆ ಚಾನ್ಸ್ ಇಲ್ಲ.
ತುಂಬ ವಿಶಾಲವಾದಂತಹ ಆಮೇಲೆ ದೊಡ್ಡದಾದಂತಹ ಮೂರ್ತಿ ಇದು. ಇನ್ನು ದೇವಾಲಯದ ಪಕ್ಕದಲ್ಲಿ ಚಿಕ್ಕದಾದಂಥ ಒಂದು ಪಾರ್ಕ್ ಕೂಡ ಇದೆ. ಸೊ ನೀವು ಅಲ್ಲಿ ಕೂಡ ಬಂದು ವಿಶ್ರಾಂತಿಯನ್ನು ಕೂಡ ಪಡಿಬೋದು. ದೇವಾಲಯವನ್ನು ವಿಸಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿ ಕೂಡ ನೀವು ಹೋಗ್ಬೋದು. ಇದು ಬೆಂಗಳೂರಲ್ಲಿರುವಂತಹ ಹಲವಾರು ಪ್ರಮುಖ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಸೊ ಕೈಂಡ್ ಆಫ್ ಹಿಡನ್ ಜೆಮ್. ಅಷ್ಟೊಂದು ಇವಾಗ ಫೇಮಸ್ ಆಗಿ, ಪಕ್ಕದಲ್ಲಿ HAL ಶಿವನ ಟೆಂಪಲ್ ಇರೋದ್ರಿಂದ ಇದು ತುಂಬ ಏನು ಫೇಮಸ್ ಆಗಿಲ್ಲ. ಬಟ್ ಇಲ್ಲಿ ಕೂಡ ತುಂಬ ಜನರು ವಿಸಿಟ್ ಮಾಡ್ತಾರೆ. ಇನ್ನು ಇದು ಬರೀ ಶಿವನ ಮೂರ್ತಿ ಮಾತ್ರ ಅಲ್ಲ, ಇನ್ನು ಒಳಭಾಗದಲ್ಲಿ ಹಲವಾರು ಅದ್ಭುತ ವಿಚಾರಗಳನ್ನು ಕೂಡ ನೀವು ನೋಡ್ಬೋದು. ಹಲವಾರು ದೇವತೆಗಳ ವಿಗ್ರಹ ಇದೆ, ಆತ್ಮಲಿಂಗವಿದೆ. ಇವೆಲ್ಲದಕ್ಕೂ ನೀವು ಸ್ವತಃ ಪೂಜೆಯನ್ನು ಕೂಡ ಮಾಡ್ಬೋದು, ಅಷ್ಟು ನಿಮಗೆ ಅವಕಾಶ ಕೂಡ ಇದೆ. ಪ್ರಮುಖವಾದದ್ದು ಶಿವನ ದೇವಾಲಯ. ಅಲ್ಲಿರುವುದು 3 ಮೂರ್ತಿಗಳು. ಅದನ್ನು ದಾಟಿ ಹೊರಗಡೆ ಬಂದರೆ ಶಿವನ ದೊಡ್ಡದಾದಂತಹ ಸ್ಟ್ಯಾಚ್ಯೂ. ಆಮೇಲೆ ಆ ಸ್ಟ್ಯಾಚ್ಯೂ ಪಕ್ಕದಲ್ಲೇ ಈ ರೀತಿ ಹಲವಾರು ದೇವರ ವಿಗ್ರಹಗಳನ್ನು ನೀವು ನೋಡ್ಬೋದು. ನವಗ್ರಹಗಳಿರ್ಬೋದು, ಆಮೇಲೆ ಹಲವಾರು ದೇವತೆಗಳ ವಿಗ್ರಹ ಇರ್ಬೋದು, ಆಮೇಲೆ ತುಂಬ ದೊಡ್ಡದಾದಂತಹ ಅಶ್ವತ್ಥ ಮರ ಕೂಡ ಇದೆ. ಸೊ ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ಅಶ್ವತ್ಥ ಮರಕ್ಕೆ ನಾವು ತುಂಬ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಯಾಕಂದರೆ ಇದು ದೇವರು ಆರಾಧನೆ ಮಾಡುವ ಅಥವಾ ದೇವರು ನೆಲೆಸಿರುವ ಪ್ಲೇಸ್ ಅನ್ನೋ ಒಂದು ಪ್ರತೀತಿ ಇದೆ. ಸೊ ಅಷ್ಟೇ ಅದ್ಭುತವಾದಂತಹ ಒಂದು ಅಶ್ವತ್ಥ ಮರ ಕೂಡ ಇದೆ. ಇದು ಸ್ಟ್ಯಾಚ್ಯೂ ಪಕ್ಕದಲ್ಲಿ ತುಂಬಾ ಅದ್ಭುತವಾಗಿದೆ. ಇನ್ನೂ ತುಂಬ ಜನ ಬಂದವರು ಇಲ್ಲಿ ಕೂಡ ಪೂಜೆಯನ್ನು ಮಾಡ್ತಾರೆ, ಹಲವಾರು ಹರಕೆಗಳನ್ನು ಕೂಡ ಹೊತ್ಕೊತಾರೆ. ಇನ್ನು ಮರದ ಕೆಳಭಾಗದಲ್ಲಿ ಒಂದು ಸುಂದರವಾದಂತಹ ದೇವಾಲಯ ಇದೆ. ಇದು ಪ್ರಮುಖವಾಗಿ ನಾಗದೇವರಿಗೆ ಅರ್ಪಣೆ ಮಾಡಿರುವಂತಹದ್ದು. ಸೊ ನಾಗರ ಮೂರ್ತಿಗಳನ್ನು ನೀವು ಒಳಭಾಗದಲ್ಲಿ ನೋಡ್ಬೋದು. ಒಟ್ಟಾರೆ ಇದೊಂದು ಅದ್ಭುತವಾದಂತಹ ದೇವಾಲಯ. ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂತಂದರೆ ಮಸ್ಟ್ ವಿಸಿಟ್ ಪ್ಲೇಸು. HAL ಶಿವನ ಶಿವೋಹಂ ದೇವಾಲಯ. ಆಮೇಲೆ ಇದನ್ನು ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ಹಿಟ್ ಆನ್ ಬೆಲ್ ಐಕನ್. ಆಲ್ಸೋ ಶೇರ್ ವಿತ್ ಫ್ರೆಂಡ್ಸ್ ಹೂ ವಾಂಟ್ಸ್ ಟು ವಿಸಿಟ್ ದಿಸ್ ಪ್ಲೇಸ್.